ನಮಸ್ಕಾರ ಬರ್ರಿ. ಇವತ್ತು ನಾವು ಬಟಾಟಿ ಬಜ್ಜಿ ಮಾಡಕತ್ತೀವಿ ರೀ. ಈ ಬಟಾಟಿ ಏನೈತಲ್ರಿ, ಇದನ್ನು ರೌಂಡಂಗೆ ಹೆಚ್ಕೋಬೇಕು ನೋಡ್ರಿ. ನೀವು ಇಳಿಗಿಲೆ ಬೇಕಾದ್ರೆ ಹೆಚ್ಕೋರಿ. ಆ ಚಿಪ್ಸ್ ಮಾಡು ಮನೆ ಇರ್ತೈತಲ್ರಿ, ಅದ್ರಲ್ಲೇ ಬೇಕಾದ್ರೆ ಹೆಚ್ಕೋರಿ. ಹಿಂಗೆ ಹೆಚ್ಕೋಬೇಕು ನೋಡ್ರಿ. ಹಿಂಗೆ ಹೆಚ್ಕೊಂಡು ನಂತರ ನೀವು ಇದಕ್ಕೆ ಹಿಟ್ಟು ಸಿದ್ಧ ಮಾಡಿ ಇಟ್ಕೋಬೇಕು. ಇಲ್ಲಿ ಐತೆ ನೋಡ್ರಿ. ನೀವು ಬಜ್ಜಿ ಹಿಟ್ಟಿಗೆ ಏನು ಕಲಸ್ಕೋತಿರಲ್ಲ, ಹಂಗೆ ಬಟಾಟಿ ಬಜ್ಜಿಗೇನು ಹಿಟ್ಟು ಕಲಸ್ಕೋರಿ. ಅಜವಾನ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಬೇಕಾದ್ರೆ ಹಾಕೋರಿ. ಬಜ್ಜಿ ಪೀಸ್ ಹಿಂಗೆ ಎದ್ದಬೇಕಿದ್ರಾಗ ಎದ್ದಿದ ನಂತರ ಕಾದ ಎಣ್ಣೆಗೆ ಹಾಕಿ ಕರಿಬೇಕು ನೋಡ್ರಿ. ಒಂದು ಕಡೆ ಕರೆದ ನಂತರ ಹಿಂಗೆ ನೋಡ್ರಿ ಹೊಳಸ್ಬೇಕು ನಾವು. ಎಣ್ಣೆ ಸ್ವಲ್ಪ ಜಾಸ್ತಿ ಕಾದಿತ್ತಂದ್ರೆ ಅವು ಕಂದು ಬಣ್ಣಕ್ಕೆ ಬರ್ತಾವೆ. ಒಳಗೆ ಹಿಟ್ಟನ್ನು ಕರೆದಿರ್ತೈತಿ. ಸಂಜೆಗೆ ಏನು ಮಾಡಬೇಕು ಅಂತ ವಿಚಾರ ಮಾಡಕತ್ತಿದ್ರೆ ಮನ್ಯಾಗ ಬಟಾಟಿ ಇರ್ತಾವೆ. ಆ ಬಟಾಟಿ ತೊಗೊಂಡು ಹಿಂಗೆ ನೀವು ಬಜ್ಜಿ ಮಾಡ್ಕೊಂಡು ತಿನ್ಬೋದು. ಪುದೀನ ಚಟ್ನಿ ಜೊತೆನೂ ಹಚ್ಕೊಂಡು ತಿನ್ಬೋದು ನೋಡ್ರಿ. ಬೇಡಪ್ಪ ಅಂದ್ರೆ ನೀವು ಸಾಸ್ ಹಚ್ಕೋರಿ, ಚಿಲ್ಲಿ ಸಾಸ್ ಹಚ್ಕೋರಿ, ಟೊಮೆಟೊ ಸಾಸ್ ಬೇಕಾದ್ರೆ ನೀವು ಹಚ್ಕೊಂಡು ತಿನ್ಬೋದು ನೋಡ್ರಿ. ಮಸ್ತ್ ಅಕ್ಕವು ಬಟಾಟಿ ಬಜ್ಜಿ. ಬಟಾಟಿ ಬಜ್ಜಿ ಮೇಲೆ ಸ್ವಲ್ಪ ಹಿಂಗೆ ಚಾಟ್ ಮಸಾಲ ಉದುರಿಸ್ಕೊಂಡು ನೀವು ಚಿಪ್ಸ್ ಗತಿ ಇವನ್ನ ಹಿಂಗೆ ಕರ್ಕೊಂಡು ಈ ಸಾಸ್ ಜೊತೆ ಹಚ್ಕೊಂಡು ತಿಂದ್ರೆ ಮಸ್ತ್ ಇರ್ತೈತೆ ನೋಡ್ರಿ. ಚಹಾ ಪ್ರಿಯರ್ ಇದ್ರೆ ಅಂದ್ರೆ ನೀವು ಚಾನು ಮಾಡ್ಕೊಂಡು ಇದ್ರ ಜೊತೆ ಕುಡಿಬೋದು, ಇಲ್ಲ ಕಾಫಿ ಜೊತೆಗೂ ತಿನ್ಬೋದು ನೋಡ್ರಿ. ಸಾಯಂಕಾಲ ಸ್ನ್ಯಾಕ್ಸ್ ಟೈಮಿಗೆ ಭಾರಿ ಇರ್ತೈತಿ. ಇವನ್ನೆಲ್ಲ ಊಟದಷ್ಟು ತಿನ್ಬೇಡ್ರಿ, ಸುಮ್ಮನೆ ಹಂಗೆ ಉಪಹಾರದಷ್ಟು ತಿನ್ನಿರಿ. ಮಸ್ತ್ ಇರ್ತೈತೆ ನೋಡ್ರಿ. ಒಂದು ಸಲ ಮಾಡಿ ನೋಡ್ರಿ. ಧನ್ಯವಾದಗಳು.